ಯಾರು ಸರ್ ನೀವು ಏನು ಮಗಳ್ರಿ ಮಗಳು ಜಕಿಯಾ ಮುಲ್ಲಾ ಅಂತ ಏನು ಮಾಡ್ತಿದ್ರು? ಪ್ಯಾರಾಮೆಡಿಕಲ್ ಆಗೈತ್ರಿ ಆಕಿದ ವರ್ಷ ಆತ. ಆಫ್ಟರ್ ಒಂದು ವರ್ಷ ಏನೋ ಆಕಿ ಜಾಬ್ ಸಲುವಾಗಿ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಟ್ರೈ ಮಾಡೋದು ಮಾಡಕತ್ತೈತ್ರಿ. ನಿನ್ನೆ ಎಷ್ಟೊತ್ತಿಗೆ ಅವ್ರು ನಿಮ್ಮ ನಾಲ್ಕೂವರೆಗೆ ಮನೆಯಿಂದ ಲ್ಯಾಬಿಗೆ ಹೋಗ್ತೇನಂತ ಮನೆಗೆ ಹೋಗಿ ಹೇಳಿ ಹೋಗ್ಯಾಳ್ರಿ. ನಾ ಸಾಲಿಗೆ ಹೋಗಿದ್ದೆ ನಮ್ಮ ಹುಡುಗರು ಕರ್ಕೊಂಡು ಬರಾಕ. ಆಮೇಲೆ ನೀವು ಹುಡುಕಾಡಿದ್ರು ಏನು ಮಾಡಿದ್ರು? ಹುಡ್ಕಾಡಕತ್ತೀವಿ ರೀ. ಮತ್ತು ರಾತ್ರಿ ಎಲ್ಲ ಫುಲ್ ಟ್ರ್ಯಾಕಿಂಗ್ ಮಾಡೀವಿ ಮೊಬೈಲಿಗೆ, ಎಲ್ಲ ಕಡೆ ಮಾಡಿದ್ವಿ, ಸಿಗಲಿಲ್ಲ ರೀ. ರಾತ್ರಿ 1 ಗಂಟೆ ತನಕ ಹುಡ್ಕಾಡೀವಿ ರೀ, ಸಿಗಲಿಲ್ಲ. ಮುಂಜಾನೆ ಮತ್ತು ಹುಡುಕಾಡೋಣ ಅಂತ ನಾವು ಈಗ ಇದೇ ದಾರಿಯಿಂದ ಬಂದೀವಿ. ಬಂದ ಕೂಡಲೇ ಇಲ್ಲೇ ಸಿಕ್ತ್ರಿ. ನೀವು ಪೊಲೀಸ್ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತು? ಪೊಲೀಸರಿಗೆ ಮಾಡಿದ್ರು ಅವ್ರು ಕಾಲ್, ನಮ್ಮ ಬೀಗರು ಮಾಡಿ ಅವರೆಲ್ಲ ಮಾತಾಡಿದ್ರು. ಅವರ ಎಲ್ಲ ಟ್ರ್ಯಾಕಿಂಗ್ ಮಾಡಿ ಆ ಕಡೆ ಹೋಗಕತ್ತದ ಎಲ್ಲ ಟ್ರ್ಯಾಕಿಂಗ್ ಹೈವೇ ರೋಡ್ ದಾಟಿ. ಆಮೇಲೆ ಇಲ್ಲೇ ಬಂದೇ ಇಲ್ಲ ಅವರು ರಾತ್ರಿ. ಡೌಟ್ ಏನಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾ, ಮಾಡಿದರೆ ಅದಕ್ಕೆ ಲ್ಯಾಬಿಂದ ಯಾರು ಕರ್ಕೊಂಡು ಬಂದು ಇಲ್ಲೇ ಈ ಕೆಲಸ ಮಾಡ್ಯಾರ ಅವ್ರಿಗೆ ಹಿಡ್ಕೋಬೇಕ್ರಿ, ಬಿಡಬಾರ್ದು. ಮತ್ತೆ ಹಂಗ ಅನ್ಸಾಕತ್ತೈತ್ರಿ. ಬಾಡಿ ಮಾಡ್ರ ಇಲ್ಲ ಈಗ ಅದಕ್ಕೆ ಏನು ಅದು ನೋಡಿದ್ರೆ ಗೊತ್ತಾಗ್ತೈತಲ್ಲ. ಮಾಡ್ರ ಆಗಿದ್ದು ಯಾರು ಮಾಡ್ಯಾರ ಅದಕ್ಕೆ ಶಿಕ್ಷಾ ಕೊಡ್ಬೇಕ್ರಿ. ಅದು ಇಲ್ಲೇ ಆಗೈತ್ರಿ. ಅದು ಈಗ ನೋಡಕತ್ತೀವಿ, ಇಲ್ಲೇ ಆಗೈತಿ. ಹುಡ್ಕೊಂಡು ಬಂದೀವಲ್ಲ ನಾ, ಹುಡ್ಕಾಡಿ ಬಂದ ಮೇಲೆ ಗೊತ್ತಾಗ್ತದ ನಮ್ಗೆ. ಮಗಳು ಜಕಿಯಾ ಮುಲ್ಲಾ ಅಂತ ಪ್ಯಾರಾಮೆಡಿಕಲ್ ಆಗೈತ್ರಿ ಆಕಿದ ವರ್ಷ ಆತ. ಆಫ್ಟರ್ ಒಂದು ವರ್ಷ ಏನೋ ಆಕಿ ಜಾಬ್ ಸಲುವಾಗಿ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಟ್ರೈ ಮಾಡೋದು ಮಾಡಕತ್ತೈತ್ರಿ. ನಿನ್ನೆ ಎಷ್ಟೊತ್ತಿಗೆ ಅವ್ರು ನಿಮ್ಮ ನಾಲ್ಕೂವರೆಗೆ ಮನೆಯಿಂದ ಲ್ಯಾಬಿಗೆ ಹೋಗ್ತೇನಂತ ಮನೆಗೆ ಹೋಗಿ ಹೇಳಿ ಹೋಗ್ಯಾಳ್ರಿ. ನಾ ಸಾಲಿಗೆ ಹೋಗಿದ್ದೆ ನಮ್ಮ ಹುಡುಗರು ಕರ್ಕೊಂಡು ಬರಾಕ. ಆಮೇಲೆ ನೀವು ಹುಡುಕಾಡಿದ್ರು ಏನು ಮಾಡಿದ್ರು? ಹುಡ್ಕಾಡಕತ್ತೀವಿ ರೀ. ಮತ್ತು ರಾತ್ರಿ ಎಲ್ಲ ಫುಲ್ ಟ್ರ್ಯಾಕಿಂಗ್ ಮಾಡೀವಿ ಮೊಬೈಲಿಗೆ, ಎಲ್ಲ ಕಡೆ ಮಾಡಿದ್ವಿ, ಸಿಗಲಿಲ್ಲ ರೀ. ರಾತ್ರಿ 1 ಗಂಟೆ ತನಕ ಹುಡ್ಕಾಡೀವಿ ರೀ, ಸಿಗಲಿಲ್ಲ. ಮುಂಜಾನೆ ಮತ್ತು ಹುಡುಕಾಡೋಣ ಅಂತ ನಾವು ಈಗ ಇದೇ ದಾರಿಯಿಂದ ಬಂದೀವಿ. ಬಂದ ಕೂಡಲೇ ಇಲ್ಲೇ ಸಿಕ್ತ್ರಿ. ನೀವು ಪೊಲೀಸ್ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತು? ಪೊಲೀಸರಿಗೆ ಮಾಡಿದ್ರು ಅವ್ರು ಕಾಲ್, ನಮ್ಮ ಬೀಗರು ಮಾಡಿ ಅವರೆಲ್ಲ ಮಾತಾಡಿದ್ರು. ಅವರ ಎಲ್ಲ ಟ್ರ್ಯಾಕಿಂಗ್ ಮಾಡಿ ಆ ಕಡೆ ಹೋಗಕತ್ತದ ಎಲ್ಲ ಟ್ರ್ಯಾಕಿಂಗ್ ಹೈವೇ ರೋಡ್ ದಾಟಿ. ಆಮೇಲೆ ಇಲ್ಲೇ ಬಂದೇ ಇಲ್ಲ ಅವರು ರಾತ್ರಿ. ಡೌಟ್ ಏನಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾ, ಮಾಡಿದರೆ ಅದಕ್ಕೆ ಲ್ಯಾಬಿಂದ ಯಾರು ಕರ್ಕೊಂಡು ಬಂದು ಇಲ್ಲೇ ಈ ಕೆಲಸ ಮಾಡ್ಯಾರ ಅವ್ರಿಗೆ ಹಿಡ್ಕೋಬೇಕ್ರಿ, ಬಿಡಬಾರ್ದು. ಮತ್ತೆ ಹಂಗ ಅನ್ಸಾಕತ್ತೈತ್ರಿ. ಬಾಡಿ ಮಾಡ್ರ ಇಲ್ಲ ಈಗ ಅದಕ್ಕೆ ಏನು ಅದು ನೋಡಿದ್ರೆ ಗೊತ್ತಾಗ್ತೈತಲ್ಲ. ಮಾಡ್ರ ಆಗಿದ್ದು ಯಾರು ಮಾಡ್ಯಾರ ಅದಕ್ಕೆ ಶಿಕ್ಷಾ ಕೊಡ್ಬೇಕ್ರಿ. ಅದು ಇಲ್ಲೇ ಆಗೈತ್ರಿ. ಅದು ಈಗ ನೋಡಕತ್ತೀವಿ, ಇಲ್ಲೇ ಆಗೈತಿ. ಹುಡ್ಕೊಂಡು ಬಂದೀವಲ್ಲ ನಾ, ಹುಡ್ಕಾಡಿ ಬಂದ ಮೇಲೆ ಗೊತ್ತಾಗ್ತದ. कब क्या कैसा हुआ, इनका नाम क्या? जकिया उसका नाम, सरनेम मुल्ला, मेरी बेटी। कल दोपहर में हुआ हमारा 3 बजे। बाद में 3 से 4 तक रेस्ट कर को मैं बच्चों को बुला ले करने, और 2 बच्चे मेरे लड़के लोग स्कूल को गया मैं, तो मैं स्कूल को गया 4 बजे के बाद में क्या है लैब को जाता हूँ बोल को। कौन सा लैब में पढ़ते थे? कौन सा लैब कहाँ की मालूम नहीं बोली। लैब को जाता बोल को हाँ कंटिन्यू ने लैब पैरामेडिकल करी है, लैब को जाता बोली। जॉब ढूंढ रही थी, कहाँ भी उसके एप्लीकेशन डाल कर है वो बच्चा, तो वहाँ ढूंढ रही थी। तो लैब को जाता बोल को गई। उसके बाद में रात में आई नहीं। कितने बजे आते थे डेली? फिर भी मेरे भाई को फोन करके बोली मेरे नंबर को, मैं लैब को जा रहा हूँ बोल अब्बा को बोल को। कितने बजे? नहीं वो लैब कंटिन्यू नहीं है अभी, वो सब अभी पैरामेडिकल हो गया उसका, जॉब के ट्राई करी थी। जी ये तुम ना कब से फोन न उठा रहे थे? कल शाम से 7 बजे के बाद घर में नहीं आए। अब ये खबर कौन दे तुम ना? ये रात में ट्रैकिंग करे पूरा फोन, हाँ पूरा ढूंढ को आने के बाद वो नहीं मिले उनको, ढूंढे रात के 1 बजे तक। जी
उसके बाद सुबह में क्या करें, हमें अभी जाएंगे बोल को, तो नहीं जाएंगे बोल को हमें आए कार ले, जैसे हमें आ रहे थे दिखा हम। अब वो लड़की की एंगेजमेंट हुई थी? एंगेजमेंट नहीं हुई, बातचीत हुई थी, एंगेजमेंट होने वाली थी। वो रिश्तेदार में? हाँ रिश्तेदार मुल्ला लगा नाम ना हमारे क्या सब परवेज मुल्ला रिश्तेदारी थी, उनसे बात हो गई। तो अभी डेट फिक्स नहीं करे थे क्योंकि उनके मामा सब सऊदी में है, बाहर में लोग, आने के बाद बात करेंगे बोलते। तुम्हारा नाम क्या बोला? यूनुस मुल्ला। कार में तुम्हें? मैं याद रखूँ टोल नाका में रहने?